ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCET 2026 ಮತ್ತು ನೀಟ್ ಯಾರೆಲ್ಲ 2026 ಎಕ್ಸಾಮ್ ಬರೆದ್ಬಿಟ್ಟು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾರೆ ಆ ಸ್ಟೂಡೆಂಟ್ಸ್ಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ. ಇದೇನಂತಂದರೆ ಇವಾಗಲೇ ಅಪ್ಡೇಟ್ ಮಾಡಿದೆ. ಏನಂತ ಹೇಳಿದೆ ಅಂತಂದರೆ, ನಿಮ್ಮ ನೀಟ್ ರೂಲ್ ನಂಬರ್ ಏನಿದೆ, ಅಪ್ಲಿಕೇಶನ್ ನಂಬರ್ ಏನಿದೆ, ನೀವು KCET ಪೋರ್ಟಲಲ್ಲಿ ಎಂಟ್ರಿ ಮಾಡಿ. ಸೊ ನಿಮ್ಮ ನೀಟ್ ರೂಲ್ ನಂಬರ್ ಆ್ಯಡ್ ಮಾಡೋದಿದೆ. ಯಾವ ರೀತಿ ಆ್ಯಡ್ ಮಾಡಬೇಕು, ಇದನ್ನೇನಕ್ಕೆ ಆ್ಯಡ್ ಮಾಡಬೇಕು, ನೀವು ಮಿಸ್ ಮಾಡಿದರೆ ಏನು ಪ್ರಾಬ್ಲಮ್ ಆಗಿರುತ್ತೆ ಎಲ್ಲನೂ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಮತ್ತು ಏನಂತಂದರೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ KCET ಅಪ್ಲಿಕೇಶನ್ ಫಾರ್ಮ್ ಮತ್ತು ನೀಟ್ ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ. ಎಷ್ಟೋ ಸ್ಟೂಡೆಂಟ್ಸು ನೀಟ್ ಅಡ್ಮಿಟ್ ಕಾರ್ಡು ನಿಮ್ಮ ಎಕ್ಸಾಮ್ ದಿವಸ ಎಕ್ಸಾಮ್ ಇನ್ವಿಜಿಲೇಟರು, ರೂಮ್ ಸೂಪರ್ವೈಸರ್ ಏನಿರ್ತಾರೆ ಅವರೇ ತೊಗೊಂಡ್ಬಿಟ್ಟಿದ್ದಾರೆ, ನಿಮ್ಗೆ ರಿಟರ್ನ್ ಕೊಡಲಿಲ್ಲ. ಸೊ ಹಾಗಾದರೆ ನೀವೇನು ಅಪ್ಲೋಡ್ ಮಾಡಬೇಕನ್ನೋದನ್ನ ನಾನು ಕ್ಲಿಯರಾಗಿ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ಓಕೆನಾ? ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನೀವೇನಾದರೂ ಮಿಸ್ ಮಾಡಿದರೆ ನಿಮಗೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ. ಲಾಸ್ಟ್ ಇಯರ್ ಕೂಡ ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಜನ ಇದೇ ರೀತಿ ಮಿಸ್ ಮಾಡಿಬಿಟ್ಟು ಅವರು ರಿಸಲ್ಟ್ ಇದೆ, ಎಲಿಜಿಬಲ್ ಆಗಿದ್ದಾರೆ, ಎಲ್ಲನೂ ಇದೆ, ನೀಟ್ ರ್ಯಾಂಕ್ ಕೂಡ ಚೆನ್ನಾಗಿತ್ತು. ಬಟ್ ಏನಂತಂದರೆ ಈ ಸ್ಟೆಪ್ನ ಮಿಸ್ ಮಾಡಿಬಿಟ್ಟು ಅವರು ಕೌನ್ಸಿಲಿಂಗಲ್ಲಿ ಎಫೆಕ್ಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ನೋಡಿ. ನಿಮ್ದು ಏನೋ ಒಂದು ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿರಿ, ನಾವು 100% ರೆಸ್ಪಾನ್ಸ್ ಮಾಡಿರ್ತೀವಿ. ಆಲ್ರೆಡಿ ಎಷ್ಟೋ ಜನಕ್ಕೆ ರೆಸ್ಪಾನ್ಸ್ ಮಾಡಿದ್ದೀವಿ, ನಿಮಗೂ ಕೂಡ ರೆಸ್ಪಾನ್ಸ್ ಮಾಡಿರ್ತೀವಿ. ಇವಾಗ ಬನ್ನಿ, ನೀವು ಯಾವ ರೀತಿ ಆ್ಯಡ್ ಮಾಡಬೇಕನ್ನೋದನ್ನ ತಿಳಿಸ್ತೀನಿ. ನೀವು ಮೊಬೈಲಲ್ಲಿ ಕೂಡ ಆ್ಯಡ್ ಮಾಡ್ಬೋದು. ಗೂಗಲ್ ಕ್ರೋಮ್ ಬ್ರೌಸರ್ ಏನಿರುತ್ತೆ ಓಪನ್ ಮಾಡಿಬಿಟ್ಟು KE ಅಂತ ಕ್ಲಿಕ್ ಮಾಡಿ. KE ಅಂತ ಕ್ಲಿಕ್ ಮಾಡಿದ್ಮೇಲೆ KE ಹೋಮ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಂತಂತಂದರೆ ಈ ರೀತಿ ಪೇಜ್ ಬರುತ್ತೆ. ಆಲ್ರೆಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ, ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಮತ್ತು KCET ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಇಲ್ಲೇನಂತಂದರೆ ಪ್ರವೇಶ ಅಂತಿರುತ್ತೆ. ನೀವೇನಾದರೂ ಇಂಗ್ಲೀಷ್ ಕನ್ವರ್ಟ್ ಮಾಡ್ಕೊಂಡಿದ್ರೆ ಅಡ್ಮಿಷನ್ ಅಂತ ಬಂದುಬಿಡುತ್ತೆ, ಓಕೆನಾ? ಅಡ್ಮಿಷನ್ ಅಂತ ಬಂದಾಗ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ UGCET 2026 ಇದು ಬಂದುಬಿಟ್ಟು KCET ಸ್ಟೂಡೆಂಟ್ಸ್ಗೆ ಇರುತ್ತೆ. UG NEET 2026 ಇದು ನೀಟ್ ಯಾರೆಲ್ಲ ಎಕ್ಸಾಮ್ ಬರ್ತಾರೆ ಅವ್ರಿಗೋಸ್ಕರ ಇರುತ್ತೆ. ಮೆಡಿಕಲ್, ಡೆಂಟಲ್, ಆಯುಷ್ ಇಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ, ಓಕೆನಾ? ಈ ರೀತಿ ಬಂದಮೇಲೆ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಲಿಂಕ್ಸ್ ಅಂತ ಇರುತ್ತೆ, ಓಕೆನಾ? ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿದೆ ಎನ್ರೋಲ್ಮೆಂಟ್ ಲಿಂಕ್ ಫಾರ್ KCET 2026 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಂತ, ಓಕೆನಾ? ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದುಬಿಡುತ್ತೆ. ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಮತ್ತು ಏನಂತಂತಂದರೆ ಕ್ಯಾಪ್ಚಾ ಹಾಕಿದ್ಮೇಲೆ ಲಾಗಿನ್ ಯೂಸಿಂಗ್ OTP ಅಂತ ಕೊಟ್ಟಿದ್ಮೇಲೆ OTP ಬರುತ್ತೆ. ಆವಾಗ ಎಂಟರ್ ಆದಮೇಲೆ ಏನಂತಂದರೆ ಒಂದು ಪೇಜ್ ಬರುತ್ತೆ, ಅದನ್ನು ಇವಾಗ ತೋರಿಸ್ತೀನಿ. ಇಲ್ಲ ನೀವು ನಿಮ್ಮ ಫೇಸ್ ರಿಕಗ್ನೈಸೇಷನ್ ಲೈವ್ ಆಗಿ ಫೋಟೋ ಇದು ಮಾಡಿಬಿಟ್ಟು ಕೂಡ ನೀವು ಲಾಗಿನ್ ಆಗ್ಬೋದು. ನೀವು ಲಾಗಿನ್ ಆದಮೇಲೆ ಯಾವ ರೀತಿ ಪೇಜ್ ಬರುತ್ತೆ ಅಂದರೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಎಂಟರ್ ನೀಟ್ ರೂಲ್ ನಂಬರ್ ಅಂತ ಇದೆ. ರೂಲ್ ನಂಬರ್ ಕರೆಕ್ಟಾಗಿ ಎಂಟರ್ ಮಾಡಿ. ಏನಕ್ಕಂತಂತಂದರೆ ಮಿಸ್ ಮಾಡಿದರೆ ನೀವು ಕರ್ನಾಟಕದಲ್ಲಿರೋ ಮೆಡಿಕಲ್ ಕಾಲೇಜಸ್ಸು, ಡೆಂಟಲ್ ಕಾಲೇಜಸ್ ಮತ್ತು ಆಯುಷ್ ಕಾಲೇಜಸ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ನೀಟ್ ಏನಾಗುತ್ತೆ ಅಂತಂದರೆ ರಿಸಲ್ಟೇ KN ಅವ್ರಿಗೆ ಅಪ್ಡೇಟ್ ಹೋಗೋದಿಲ್ಲ. ನೀವು ರೂಲ್ ನಂಬರ್ ಎಂಟರ್ ಮಾಡೋದ್ರಿಂದ ಏನು ಯೂಸ್ ಇದೆ ಅಂತಂದರೆ, ನಿಮ್ಮ ನೀಟ್ ರಿಸಲ್ಟ್ ಬಂದಮೇಲೆ KE ಏನಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ನಿಮ್ಮ ನೀಟ್ ರ್ಯಾಂಕ್ ಏನಾಗುತ್ತೆ ಅಂದರೆ NTA ಡೈರೆಕ್ಟಾಗಿ ಅವರೇ ಪಡ್ಕೊಂಡ್ಬಿಟ್ಟು ನಿಮಗೆ ಮೆಡಿಕಲ್ ರ್ಯಾಂಕು, ಡೆಂಟಲ್ ರ್ಯಾಂಕು, ಆಯುಷ್ ರ್ಯಾಂಕು ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಯಾವುದೇ ರೀತಿ ಲಾಸ್ಟ್ ಇಯರಲ್ಲಿ ಯಾವುದಿತ್ತು ಅಂತಂದರೆ ಮಾರ್ಕ್ಸ್ ಎಂಟ್ರಿ ಮಾಡೋದಿತ್ತು. ಈ ವರ್ಷ ಹಾಗಲ್ಲ, ಜಸ್ಟ್ ನೀವು ರೂಲ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ರಿಸಲ್ಟ್ ಬಂದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ರ್ಯಾಂಕ್ ಏನಾಗುತ್ತೆ ಅವರೇ ಇದು ಮಾಡ್ಕೊಂಡ್ಬಿಟ್ಟು ವೆರಿಫಿಕೇಷನ್ ಲಿಂಕ್ ಅಂತ ಬರುತ್ತೆ ಆಪ್ಷನ್ ಎಂಟ್ರಿ ಮುಂಚೆ. ಆ ವೆರಿಫಿಕೇಷನ್ ಲಿಂಕಲ್ಲಿ ನಿಮ್ಮ ರ್ಯಾಂಕ್ ಕೂಡ ನೀವು ನೋಡ್ಕೊಳ್ಬೋದು, ಸ್ಟೇಟ್ ವೈಸ್ ರ್ಯಾಂಕ್. ಇನ್ನೊಂದೇನೆಂದರೆ ಎಂಟರ್ ನೀಟ್ ಅಪ್ಲಿಕೇಶನ್ ನಂಬರ್. ನೀಟ್ ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಇರುತ್ತಲ್ವ, ಅದ್ರ ಅಪ್ಲಿಕೇಶನ್ ನಂಬರ್ನ ಹಾಕ್ಬೇಕು ನೀವು ಇಲ್ಲಿ. ಅದಾದಮೇಲೆ ಅಪ್ಲೋಡ್ UG NEET 2026 ಎಕ್ಸಾಮ್ ಅಡ್ಮಿಷನ್ ಟಿಕೆಟ್ ಅಂತಂದರೆ ನಿಮ್ಮ ಹಾಲ್ ಟಿಕೆಟ್ ಅಂತ ಹೇಳ್ತಾರೆ, ಅಡ್ಮಿಟ್ ಕಾರ್ಡ್ ಅಂತ ಹೇಳ್ತಾರೆ, ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಕ್ವಶನ್ ಏನಂತಂದರೆ, ಸರ್ ನನ್ನ ಎಕ್ಸಾಮ್ ಆದ ದಿವಸನೇ ನನ್ನ ಅಡ್ಮಿಟ್ ಕಾರ್ಡ್ ಏನಿದೆ ಅಲ್ಲೇ ಎಕ್ಸಾಮ್ ಸೆಂಟರಲ್ಲೇ ಇಸ್ಕೊಂಡಿದ್ದಾರೆ, ರೂಮ್ ಸೂಪರ್ವೈಸರು, ಇನ್ವಿಜಿಲೇಟರ್ ಏನಿದೆ ಇಸ್ಕೊಂಡಿದ್ದಾರೆ, ನಾನು ಏನು ಅಪ್ಲೋಡ್ ಮಾಡಲಿ ಸರ್ ಅಂತಂದರೆ, ನಿಮ್ಮ ಹತ್ರ PDF ಇರುತ್ತೆ, ಓಕೆನಾ? ಮೊಬೈಲಲ್ಲಿ PDF ಇರುತ್ತೆ. ಆ PDFೇ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಒರಿಜಿನಲ್ ಯಾವುದು ಅಪ್ಲೋಡ್ ಮಾಡಿ ಅಂತ ಹೇಳಲ್ಲ. ಒರಿಜಿನಲ್ ಅಂತಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಸಿಗ್ನೇಚರ್ ಮಾಡಿರೋದು, ಆ ರೀತಿದು ಯಾವುದೋ ಅಪ್ಲೋಡ್ ಮಾಡಿ ಅಂತ ಎಲ್ಲೂ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಜಸ್ಟ್ ನೀವೇನಂತಂದರೆ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ನಿಮ್ಮ ಹತ್ರ PDF ಇರುತ್ತೆ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರೋದು, ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ?
ಏನಾದರೂ ನಿಮ್ಮ ಹತ್ರ PDF ಕೂಡ ಇಲ್ಲ ಅಂತಂದರೆ ಮತ್ತೆ NTA ವೆಬ್ಸೈಟಲ್ಲಿ ಹೋಗಿ ನೀವು ಏನಂತಂದರೆ neet.nta.nic.in ಇದರಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಓಕೆನಾ? ನಿಮ್ಮ ಹತ್ರ ಯಾವ್ದು PDF ಇದೆ ಅದನ್ನೇ ಅಪ್ಲೋಡ್ ಮಾಡಿ. ಈ ಅಪ್ಲೋಡ್ ಮಾಡೋದ್ರಿಂದ ಏನು ಯೂಸ್ ಆಗಿರುತ್ತೆ ಅಂತಂದರೆ, ನೀವು ಕರ್ನಾಟಕದಲ್ಲಿರೋ ಎಲ್ಲ ಮೆಡಿಕಲ್ ಕಾಲೇಜಸ್, ಗೌರ್ಮೆಂಟ್ ಕಾಲೇಜಸ್ ಆಗಿರಲಿ, ಪ್ರೈವೇಟ್ ಕಾಲೇಜಸ್ ಆಗಿರಲಿ, ಮತ್ತು ಪ್ರೈವೇಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಳ್ಳೋದಾಗಿರಲಿ, ಮತ್ತು ಡೀಮ್ಡು ಯಾವುದೆಲ್ಲ ಕಾಲೇಜಸಲ್ಲಿ ನಿಮಗೆ ಸೀಟ್ ಬೇಕಾಗಿದೆ, ಮೆಡಿಕಲ್ ಆಗಿರಲಿ, ಡೆಂಟಲ್, ಆಯುಷು, ಸೊ ಅದನ್ನು ನೀವೇನಾಗಂತಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೀಟ್ ಸಿಗೋಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಮಾಡೋದಿರುತ್ತಲ್ವ, ಆ ಪ್ರೊಸೆಸ್ಸಲ್ಲಿ ನೀವೇನಾದರೂ ಮಿಸ್ ಮಾಡಿದರೆ, ಈ ನೀಟ್ ರೋಲ್ ನಂಬರ್ ಆ್ಯಡ್ ಮಾಡೋದನ್ನ ಮಿಸ್ ಮಾಡಿದರೆ, ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನೀವು ಮೆಡಿಕಲ್ ಕಾಲೇಜಸ್, ಡೆಂಟಲ್, ಆಯುಷ್ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಬರೀ ಇಂಜಿನಿಯರಿಂಗ್ ಕಾಲೇಜಸ್ಸು, KCT ರಿಲೇಟೆಡ್ ಕಾಲೇಜಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲರೂ ಮಾಡ್ಕೊಳ್ಳಿ, ಸರಿನಾ? ಸರ್ ನಾನಿವಾಗ ಆನ್ಸರ್ ಕೀ ನೋಡ್ಕೊಂಡಿದ್ದೀನಿ. ನನ್ನ ಮಾರ್ಕ್ಸ್ ಕಡಿಮೆ ಬರುತ್ತೆ, ನಾನು ಎಂಟ್ರ್ ಮಾಡಬೇಕಾ? ಎಸ್. ಯಾರೆಲ್ಲ ಏನಂತಂದರೆ ಕಂಬೈನ್ಡ್ ಕೌನ್ಸ್ಲಿಂಗ್ ಇರುತ್ತೆ. ಫಸ್ಟ್ ನಿಮಗೆ ಮೆಡಿಕಲ್ ಇಂಟ್ರೆಸ್ಟ್ ಇದ್ದರೆ ಮೆಡಿಕಲ್ ಕಾಲೇಜಸ್ ಹಾಕಬೇಕು, ಆಮೇಲೆ ಡೆಂಟಲ್ ಇಂಟ್ರೆಸ್ಟ್ ಇದ್ದರೆ ಡೆಂಟಲ್ ಕಾಲೇಜಸ್ಸು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜಸ್ ಇಷ್ಟ ಇದ್ದರೆ ಇಂಜಿನಿಯರಿಂಗ್ ಕಾಲೇಜಸ್ ಹಾಕಬೇಕು. ನಿಮಗೆ ಮೆಡಿಕಲಲ್ಲಿ ಸಿಗಲಿಲ್ಲ, ಡೆಂಟಲಲ್ಲಿ ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಬರುತ್ತೆ. ಓಕೆನಾ? ನಿಮಗೆ ಸೀಟ್ ಸಿಗೋ ಟೈಮಲ್ಲಿ. ಸೊ ಯಾರ್ದೆಲ್ಲ ಮಾರ್ಕ್ಸ್ ನೀವು ಎಕ್ಸಾಮ್ ಬರೆದಿದ್ದೀರ ನೀಟು, ಕಂಪಲ್ಸರಿ ಏನಂತಂದರೆ ನಿಮ್ಮ ರೂಲ್ ನಂಬರ್ ಎಂಟರ್ ಮಾಡಿ KCTಯಲ್ಲಿ. ಓಕೆನಾ? ನಿಮ್ಮ ಮಾರ್ಕ್ಸ್ ಎಷ್ಟೇ ಬರಲಿ, ನಿಮ್ಮ ರ್ಯಾಂಕ್ ಎಷ್ಟೇ ಬರಲಿ, ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬರೋ ಪ್ರತಿ ಸ್ಟೆಪ್ಸ್ ನಾವು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕ್ಲಿಯರ್ಲಿ ಆಗಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ಥರ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಸೊ ನಾವು ಲೈವ್ ಕೂಡ ಮುಂದೆ ತೋರಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಕಾಲೇಜ್ ಎಣ್ಣಾಗಡ್ಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಏನಂತಂದರೆ ಶೇರ್ ಮಾಡಿ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.